Welcome to Acharya English. Get ready to master English with quick notes and easy explanations. A house, a home. What is the difference between a house and a home? Discuss it with your partner, then read the poem. What is a house? It's brick and stone and wood that's hard. Some window glass and perhaps a yard. Its eaves and chimneys and tile floors and stucco and roof and lots of doors. ಹೌಸ್ ಅಂದರೆ ಏನು? ಹೌಸ್ ಅಂದರೆ ಅದು ಕೇವಲ ಇಟ್ಟಿಗೆ, ಮಣ್ಣು, ಕಲ್ಲು ಬಳಸ್ಕೊಂಡು ಕಟ್ಟಿರೋವಂಥ ಒಂದು ಕಟ್ಟಡ ಮತ್ತು ಮರನ ಬಳಸ್ಕೊಂಡಿರ್ತೀವಿ. ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಹಾಗೆ ವಿಂಡೋ ಗ್ಲಾಸ್ ಇರುತ್ತೆ. ಹಾಗೆ ಯಾರ್ಡ್, ಇಟ್ ಈವ್ಸ್ ಆ್ಯಂಡ್ ಚಿಮ್ನೀಸ್ ಆ್ಯಂಡ್ ಟೈಲ್ ಫ್ಲೋರ್ಸ್. ರೂಫಿಂದ ಕೆಳಗಡೆ ಬಂದಿರುವಂತಹ ಲೋಯರ್ ಎಡ್ಜನ್ನು ಈವ್ಸ್ ಅಂತೀವಿ. ಆ್ಯಂಡ್ ಚಿಮ್ನೀಸ್ ಇರುತ್ತೆ ಆ್ಯಂಡ್ ಟೈಲ್ ಫ್ಲೋರ್ಸ್ ಆ್ಯಂಡ್ ಸ್ಟಕೋ ಅಂದರೆ ಸೀಲ್ ಮಾಡಿರೋವಂಥದ್ದು. ಮಾರ್ಟರ್, ಸ್ಟೋನ್, ಬ್ರಿಕ್ಕನ್ನು ಕಾಣದೇ ಇರೋ ರೀತಿ ಆಚೆಯಿಂದ ಪ್ಯಾಕ್ ಮಾಡಿರೋವಂಥದ್ದು. ಸೀಲಿಂಗ್ ಅಥವಾ ಪ್ಲಾಸ್ಟರಿಂಗ್ ಅಂತ ಹೇಳಬಹುದು. ಆ್ಯಂಡ್ ರೂಫ್ ಆ್ಯಂಡ್ ಲಾಟ್ಸ್ ಆಫ್ ಡೋರ್ಸ್. ದಿಸ್ ಈಸ್ ಆಲ್ ಕಾಲ್ಡ್ ಹೌಸ್. ಮೀನ್ಸ್ ದಟ್ ಈಸ್ ಮೆಟೀರಿಯಲಿಸ್ಟಿಕ್. What is a home? It's loving and family and doing for others. It's brothers and sisters and fathers and mothers. It's unselfish acts and kindly sharing and showing your loved ones you are always caring. Lorraine M. Halli. ಹಾಗಾದರೆ ಹೋಮ್ ಅಂದರೆ ಏನು? ಇಲ್ಲಿ ಪ್ರೀತಿ ತುಂಬಿರುತ್ತೆ ಸದಾ. ಇಲ್ಲಿ ಅಪ್ಪ, ಅಮ್ಮ, ಅಣ್ಣ, ತಂಗಿ ಎಲ್ಲರೂ ಇರ್ತಾರೆ. ಇಲ್ಲಿ ಎಲ್ಲರೂ ನಿಸ್ವಾರ್ಥಗಳಿಂದ ಬೇರೆಯವ್ರಿಗಾಗಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಕೇರಿಂಗ್ ಆ್ಯಂಡ್ ಶೇರಿಂಗ್ ಇರುತ್ತೆ. ಪರಸ್ಪರ ಒಬ್ರಿಗೊಬ್ಬರು ಪ್ರೀತಿಯನ್ನು ತೋರಿಸ್ತಾ ಇರ್ತಾರೆ. ಇದು ಹೋಮ್ ಆಗಿರುತ್ತೆ. ಮತ್ತೊಮ್ಮೆ, ಅ ಹೌಸ್, ಅ ಹೋಮ್. What is a house? It's brick and stone and wood that's hard. Some window glass and perhaps a yard. It's eaves and chimneys and tile floors and stucco and roof and lots of doors. What is a home? It's loving and family and doing for others. It's brothers and sisters and fathers and mothers. It's unselfish acts and kindly sharing and showing your loved ones you are always caring. ಹೌಸ್ ಅಂದರೆ ಅದು ಕೇವಲ ಒಂದು ಕಟ್ಟಡ ಆಗಿರುತ್ತೆ. ಹೋಮ್ ಅಂದರೆ ಇಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ. ಶೇರಿಂಗ್ ಆ್ಯಂಡ್ ಕೇರಿಂಗ್ ಇರುತ್ತೆ. ಬೈ ಲೊರೈನ್ ಎಮ್ ಹಲ್ಲಿ. Thanks for watching.